ನಮಸ್ತೆ ಸ್ನೇಹಿತರೆ, ಬನ್ನಿ ಇವತ್ತೊಂದು ಸಾಯಂಕಾಲ ಕಾಫಿ ಟೈಮಿಗೆ ಬಾಳೆಹಣ್ಣಲ್ಲಿ ಗರ್ಗೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿ, ಇಮಿಡಿಯೇಟಾಗಿ ನೀವು ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ, ಯಾಕೆ ವೆಯ್ಟ್ ಮಾಡೋದು, ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ಒಂದು 5 ತೊಗೊಂಡಿದ್ದೀನಿ. ಯಾರೂ ವೀಡಿಯೋನ ಸ್ಕಿಪ್ ಮಾಡಿಲ್ದೇ ನೋಡಿ. ನೀವು ಏಲಕ್ಕಿ ಬಾಳೆಹಣ್ಣು ಇಲ್ಲ ಅಂದರೆ ಬೇಕಾದರೆ ಪಚ್ಚ ಬಾಳೆಹಣ್ಣನ್ನು ಕೂಡ ತಗೊಳ್ಬೋದು, ಆದರೆ ತುಂಬ ಹಣ್ಣಾಗಿರಬೇಕು ಯಾವುದೇ ಬಾಳೆಹಣ್ಣಾದ್ರೂ. ಅದನ್ನು ಇವಾಗೆಲ್ಲ ಬಿಡಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಚೆನ್ನಾಗೆ ಎಲ್ಲದನ್ನು. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ಕಾಳು ಮೆಣಸು ಪೌಡರು ಸ್ವಲ್ಪ, ಅದಾದಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ ಒಂದು 2 ಸ್ಪೂನಷ್ಟು. ಸ್ವೀಟ್ ಇರಬೇಕು, ನೋಡಿ ಹಾಕ್ಕೊಳ್ಬೇಕು, ಸ್ವೀಟ್ ಎಷ್ಟು ಬೇಕು ಅಷ್ಟೇ. ಅದಾದಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ನಾನಿಲ್ಲಿ 1 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕಾಳು ಮೆಣಸು ಪೌಡ್ರನ್ನ ಏನಕ್ಕೆ ಹಾಕಿದ್ದೀನಿ ಅಂದರೆ, ಬಾಳೆಹಣ್ಣು ಒಂದೊಂದ್ಸಲ ಬಾಳೆಹಣ್ಣಂದು ಯಾವುದೇ ಡಿಶಸ್ ನಾವು ತಿಂದಾಗ ಸ್ವಲ್ಪ ಹೊಟ್ಟೆ ಉಬ್ದಂಗೆ ಆಗುತ್ತೆ ಅಥವಾ ಜೀರ್ಣ ಆಗಲ್ಲ, ಆ ರೀತಿ ಅನ್ನಿಸ್ದಾಗ ನಾವು ಕಾಳು ಮೆಣಸು ಪೌಡರನ್ನು ಹಾಕ್ಕೊಂಡ್ರೆ ಏನೂ ಆಗಲ್ಲ, ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ. ಹಾಗಾಗಿ ಅದಾದಮೇಲೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು ನೋಡಿಬಿಟ್ಟು ಹಾಕ್ಕೊಳ್ಬೇಕು. ತುಂಬ ಗಟ್ಟಿ ಬರಬಾರ್ದು ಇದು ಹಿಟ್ಟು, ಅಥವಾ ತುಂಬ ಮೆತ್ತು ಕೂಡ ಆಗಬಾರ್ದು. ಆ ರೀತಿ ತುಂಬ ಗಟ್ಟಿ ಆದರೆ ಸ್ವಲ್ಪ ನಾವಿಲ್ಲಿ ನೀರು ಅಥವಾ ಹಾಲು ಕೂಡ ಹಾಕ್ಕೊಳ್ಬೋದು. ಹಾಕ್ಬಿಟ್ಟು ಚೆನ್ನಾಗೆ ಕಲಿಸ್ಕೊಳ್ಬೇಕು ಈ ರೀತಿ ನೋಡಿ. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಇವಾಗ ನೋಡಿ, ಇವಾಗ ಇಷ್ಟು ಆಗಿದ್ರೆ ಸಾಕಾಗುತ್ತೆ, ರೆಡಿಯಾಗಿದೆ ಹಿಟ್ಟು. ನಾನಿವಾಗ ಒಂದಿಲ್ಲಿ ಬಾಣಲಿನ ತೊಗೊಂಡಿದ್ದೆ. ಇದು ಎಣ್ಣೆ ಕಾದ್ಮೇಲೆ ಇವಾಗ ಗರಿಗೆನ ಈ ರೀತಿ ಮಾಡಿಬಿಟ್ಟು ಬಿಟ್ಕೊಳ್ಳೋಣ ಎಣ್ಣೆಗೆ. ನಿಮ್ಗೆ ಯಾವ ಸೈಜ್ ಬೇಕೋ ನೋಡಿಬಿಟ್ಟು ಮಾಡ್ಕೊಳ್ಬೋದು. ತುಂಬ ಚಿಕ್ಕದಾದರೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ, ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಈ ರೀತಿ ಎಣ್ಣೆಗೆ ಬಿಟ್ಕೊಳ್ಬೇಕು. ಆದಷ್ಟು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮಗ್ಚಾಕ್ತಾ ಇರಬೇಕು, ಎಲ್ಲ ಕಡೆನೂ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಮಗ್ಚಾಕ್ತಾ ಇರಬೇಕು. ಆದಷ್ಟು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ, ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕು ಇದನ್ನು. ತುಂಬ ಸ್ಮೂತಾಗಿ ಬರುತ್ತೆ, ಸೋಡಾ ಏನೂ ಹಾಕೋದು ಬೇಡ, ಆದ್ರೂ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ನೆಕ್ಸ್ಟ್ ಡೇನೂ ಬೇಕಾದರೆ ಇಟ್ಟು ಇದನ್ನು ತಿನ್ಬೋದು. ಇವಾಗ ಎಲ್ಲದನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲದನ್ನು ಅದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ಈಸಿ ಮಾಡೋದಕ್ಕೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.